ಹಲೋ ಫ್ರೆಂಡ್ಸ್, ನಮಸ್ಕಾರ. ಐ ಮಂಜುನಾಥ್ ಐಜಿ, ಮೈಂಡ್ ಪವರ್ ಟ್ರೈನರ್ ಆ್ಯಂಡ್ ಲೈಫ್ ಮ್ಯಾನೇಜ್ಮೆಂಟ್ ಕೋಚ್. ನಿಮ್ಮನ್ನು ಇವತ್ತಿನ ವಿಡಿಯೋ ಸೆಷನ್ನಲ್ಲಿ ಸ್ವಾಗತಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಆರ್ಟಿಕಲ್ಸ್ಗಳ ಬಗ್ಗೆ ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಬಿಕಾಸ್ ಎಷ್ಟೋ ಜನ ಸ್ಟೂಡೆಂಟ್ಸ್ಗಳು ಇವತ್ತು ಇಂಗ್ಲೀಷನ್ನು ಮಾತನಾಡ್ತಾ ಇರಬೇಕಾದ್ರೆ ಇರ್ಬೋದು ಅಥವಾ ಎಕ್ಸಾಮ್ಸ್ಗಳನ್ನ ಫೇಸ್ ಮಾಡ್ತಾ ಇರಬೇಕಾದ್ರೆ ಇರ್ಬೋದು, ಆರ್ಟಿಕಲ್ಸ್ಗಳು ಅಂದರೆ ಎಲ್ಲಿ ಯೂಸ್ ಮಾಡಬೇಕು, ಯಾನ್ ಎಲ್ಲಿ ಯೂಸ್ ಮಾಡಬೇಕು, ಎಲ್ಲಿ ಯೂಸ್ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ತುಂಬ ಕನ್ಫ್ಯೂಷನ್ನ ಹೊಂದಿರ್ತಾರೆ. ಆ್ಯಂಡ್ ಎಷ್ಟೋ ಜನ ಸ್ಟೂಡೆಂಟ್ಸ್ಗಳನ್ನ ನಾನು ಗಮನಿಸಿದ್ದೀನಿ. ಇವನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಸಹ ಸುಮಾರು ಜನ ಸ್ಟೂಡೆಂಟ್ಸ್ಗಳು ಆರ್ಟಿಕಲ್ಸ್ಗಳಲ್ಲಿ ಮಿಸ್ಟೇಕ್ಸನ್ನು ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ಬಿಕಾಸ್ ನೀವು ಪೂರ್ತಿಯಾಗಿ ನೋಡಿದ್ದೇ ಆದರೆ ಸೊ ನಿಮಗೆ ಆರ್ಟಿಕಲ್ಸ್ಗಳ ಬಗ್ಗೆ ಏನೊಂದು ಕನ್ಫ್ಯೂಷನ್ಸ್ಗಳು ನಿಮ್ಮ ಮೈಂಡಲ್ಲಿದ್ದಾವೆ ಅವೆಲ್ಲವೂ ದೂರ ಆಗಿಬಿಟ್ಟು ಸೊ ನಿಮಗೆ ಎಲ್ಲಿ ಯೂಸ್ ಮಾಡಬೇಕು, ಯಾನ್ ಎಲ್ಲಿ ಯೂಸ್ ಮಾಡಬೇಕು, ಎಲ್ಲಿ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಗ್ಲಿಕ್ಕೆ ಹೋಗ್ತಾ ಇದೆ. ವೆಲ್ ಫ್ರೆಂಡ್ಸ್, ಹಾಗಾದರೆ ಆ ವಿಷಯಗಳನ್ನ ನಿಮ್ಮೊಂದಿಗೆ ನಾನು ಹಂಚ್ಕೊಳ್ಳೋಕ್ಕಿಂತ ಮುಂಚೆ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಆನ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋನ ಈಗಲೇ ಲೈಕ್ ಮಾಡಿ. ಫ್ರೆಂಡ್ಸ್, ಆರ್ಟಿಕಲ್ಸ್ ಅಂದರೆ ಏನು ಅಂತಂದು ನೀವು ಕನ್ನಡದಲ್ಲಿ ಸರ್ಚ್ ಮಾಡಿದರೆ ಅದಕ್ಕೆ ಎರಡು ಮೀನಿಂಗ್ ಬರುತ್ತೆ. ಒಂದು ಆರ್ಟಿಕಲ್ ಅಂತಂದರೆ ನೀವು ಸಂವಿಧಾನದಲ್ಲಿ ಯೂಸ್ ಮಾಡುವಂಥ ಪರಿಚ್ಛೇದಕಗಳು ಅಂತಂದು ಬರುತ್ತೆ. ಇನ್ನೊಂದು ನಾವು ಈಗ ನ್ಯೂಸ್ ಪೇಪರಲ್ಲಿ ಇರ್ಬೋದು ಅಥವಾ ಮ್ಯಾಗ್ಝಿನ್ಸ್ಗಳಲ್ಲಿ ಇರ್ಬೋದು ಬರುವಂಥ ಲೇಖನಗಳಿಗೂ ಸಹ ಆರ್ಟಿಕಲ್ಸ್ ಅಂತಂದು ಹೇಳ್ತಾರೆ. ಆದರೆ ಇಂಗ್ಲೀಷ್ನಲ್ಲಿ ಆರ್ಟಿಕಲ್ಸ್ಗಳಂತಂದರೆ ನಾವು ಕನ್ನಡದ ವ್ಯಾಕರಣದಲ್ಲಿ ಉಪಪದಗಳು ಅಂತಂದು ಯೂಸ್ ಮಾಡ್ತೀವಿ. ಫ್ರೆಂಡ್ಸ್, ಹಾಗಾದರೆ ಈ ಆರ್ಟಿಕಲ್ಸ್ಗಳನ್ನು ನಾವು ನಾಮಪದಕ್ಕಿಂತ ಮುಂಚೆ ನಾವು ಇವುಗಳನ್ನು ಯೂಸ್ ಮಾಡ್ತೀವಿ. ಫ್ರೆಂಡ್ಸ್, ಫಾರ್ ಎಕ್ಸಾಂಪಲ್, ಈಗ ನನ್ನ ಹತ್ರ ಒಂದು ಪೆನ್ ಇದೆ. ಐ ಹ್ಯಾವ್ ಅ ಪೆನ್. ನೋಡಿ, ಐ ಹ್ಯಾವ್ ಎ ಪೆನ್ ಅಂತಂದನ್ನ ಅಂದರೆ ನನ್ನ ಹತ್ರ ಪೆನ್ ಇದೆ. ಸೊ ಈ ರೀತಿಯಾಗಿ ಈಗ ಪೆನ್ಗಿಂತ ಮುಂಚೆ ಎ ಬಂತಲ್ವಾ. ಸೊ ದೇರ್ ಈಸ್ ಅ ಚೇರ್, ಅಲ್ಲೊಂದು ಕುರ್ಚಿ ಇದೆ. ಚೇರ್ಗಿಂತ ಮುಂಚೆ ಎ ಬಂತು. ಹೀ ಈಸ್ ಆ್ಯನ್ ಇಂಟೆಲಿಜೆಂಟ್ ಬಾಯ್. ಸೊ ಈ ರೀತಿ ನೌನ್ಗಳಿಗಿಂತಲೂ ಮುಂಚೆ ಈ ಒಂದು ಆರ್ಟಿಕಲ್ಸ್ಗಳನ್ನು ನಾವು ಯೂಸ್ ಮಾಡ್ತಾ ಇರ್ತೀವಿ. ವೆಲ್ ಫ್ರೆಂಡ್ಸ್, ಆರ್ಟಿಕಲ್ಸ್ಗಳಲ್ಲಿ ನಾವು 2 ಟೈಪ್ಸ್ ಆರ್ಟಿಕಲ್ಸ್ಗಳನ್ನ ನೋಡ್ತೀವಿ. ದ ಫಸ್ಟ್ ಒನ್ ಈಸ್ ಕಾಲ್ಡ್ ಇಂಡೆಫಿನೇಟ್ ಆರ್ಟಿಕಲ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಕಾಲ್ಡ್ ಡೆಫಿನೇಟ್ ಆರ್ಟಿಕಲ್ಸ್ ಅಂತಂದು. ಇಂಡೆಫಿನೇಟ್ ಆರ್ಟಿಕಲ್ಸ್ಗಳಲ್ಲಿ ಎ ಮತ್ತು ಆ್ಯನು ಬರುತ್ತೆ ಆ್ಯಂಡ್ ದೆನ್ ಡೆಫಿನೇಟ್ ಆರ್ಟಿಕಲ್ಸಲ್ಲಿ ಬರುತ್ತೆ. ವೆಲ್ ಫ್ರೆಂಡ್ಸ್, ಹಾಗಾದರೆ ಈಗ ನಾವು ಎಲ್ಲಿ ಯೂಸ್ ಮಾಡಬೇಕು, ಯಾನ್ ಎಲ್ಲಿ ಯೂಸ್ ಮಾಡಬೇಕು ಮತ್ತು ಎಲ್ಲಿ ಯೂಸ್ ಮಾಡಬೇಕಂತ ಅನ್ನೋದನ್ನ ಕೆಲವು ಎಕ್ಸಾಂಪಲ್ಸ್ಗಳೊಂದಿಗೆ ಈಗ ಕಲಿಯೋಣ. ವೆಲ್ ಫ್ರೆಂಡ್ಸ್, ಹಾಗಾದರೆ ಈಗ ನಾವು ಇಂಗ್ಲೀಷಲ್ಲಿ 5 ಓವೆಲ್ಸ್ಗಳಂತೂ ನಿಮ್ಗೆ ಗೊತ್ತೇ ಇದ್ದಾವೆ. ಎ, ಇ, ಐ, ಓ, ಯು ಅಂತಂದು ಓವೆಲ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಕಾನ್ಸನೆಂಟ್ಸ್ ಅಂತಂದರೆ ಇವುಗಳನ್ನ ಬಿಟ್ಟು ಉಳಿದ ಅಕ್ಷರಗಳು. ಈಗ ಬಿ ಇರ್ಬೋದು, ಸಿ ಇರ್ಬೋದು, ಡಿ, ಎಫ್, ಜಿ, ಎಚ್, ಜೆ, ಕೆ, ಎಲ್, ಎಮ್, ಎನ್, ಪಿ, ಕ್ಯೂ, ಆರ್, ಎಸ್, ಟಿ, ವಿ, ಡಬ್ಲ್ಯೂ, ಎಕ್ಸ್, ವೈ, ಜೆಡ್. ಸೊ ಈ ಅಕ್ಷರಗಳಿಗೆ ನಾವು ಏನಂತೀವಿ ಇಂಗ್ಲೀಷಲ್ಲಿ ಕಾನ್ಸನೆಂಟ್ಸ್ ಅಂದರೆ ವ್ಯಂಜನಗಳು ಅಂತಂದು ಕರಿತೀವಿ. ಫ್ರೆಂಡ್ಸ್, ನಾವು ಎ ಮತ್ತು ಆ್ಯನನ್ನು ಈಗ ನಾಮಪದಕ್ಕಿಂತ ಮುಂಚೆ ನಾವು ಯೂಸ್ ಮಾಡಬೇಕನ್ನೋದು ನಮಗೆ ಗೊತ್ತಾಗಿದೆ. ಹಾಗಾದರೆ ಈ ನಾಮಪದ ಅಂದರೆ ನೌನ್, ಈಗ ಯಾವ ಒಂದು ವರ್ಡು ಅಂದರೆ ಯಾವ ಒಂದು ನಾಮಪದ ಓವೆಲ್ಸ್ನಿಂದ ಬಿಗಿನ್ ಆಗುತ್ತೆ ಅಲ್ಲಿ ನಾವು ಆ್ಯನನ್ನು ಯೂಸ್ ಮಾಡಬೇಕಾಗತ್ತೆ. ಸಪೋಸ್ ಆ ಒಂದು ವರ್ಡು ಕಾನ್ಸನೆಂಟ್ಸ್ನಿಂದ ಸ್ಟಾರ್ಟ್ ಆಗಿದ್ದರೆ ನಾವು ಏನ ಯೂಸ್ ಮಾಡಬೇಕಾಗತ್ತೆ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತಹ ಒಂದು ರೂಲ್ ಇರುತ್ತೆ. ಫ್ರೆಂಡ್ಸ್, ಈಗ ಕೆಲವು ಎಕ್ಸಾಂಪಲ್ಸ್ಗಳನ್ನ ನೋಡೋಣ. ವೆಲ್ ಫ್ರೆಂಡ್ಸ್, ಹಾಗಾದರೆ ಈ ಎಕ್ಸಾಂಪಲ್ಸ್ಗಳನ್ನ ನೋಡಿ. ಈಗ ನಮಗೆ ಏನೊಂದು ರೂಲ್ ಗೊತ್ತಾಗಿದೆ. ಯಾವ ಒಂದು ನೌನ್ಸ್ಗಳ ಫಸ್ಟ್ ಅಕ್ಷರಗಳು ಓವೆಲ್ಸ್ಗಳಿಂದ ಸ್ಟಾರ್ಟ್ ಆಗಿದ್ದರೆ ನಾವು ಯಾನನ್ನು ಯೂಸ್ ಮಾಡಬೇಕು. ಆ್ಯಂಡ್ ದೆನ್ ಅವುಗಳು ವ್ಯಂಜನಗಳಾಗಿದ್ದರೆ ಏನನ್ನು ಯೂಸ್ ಮಾಡಬೇಕು ಅಂತಂದು. ಸೊ ಈಗಿಲ್ಲ ಇಲ್ಲಿ ಟಿ ಅಂತನ್ನೋದು ಸೊ ಇದು ಕಾನ್ಸನೆಂಟ್ ಆಗಿದೆ. ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ, ಎ ಟಾಯ್. ಬಿ ಅಂತನ್ನೋದು ಕಾನ್ಸನೆಂಟ್ಸ್, ಎ ಬೆಲ್. ವಾಚ್ ಅನ್ನೋದು ಕಾನ್ಸನೆಂಟ್ ಆಗಿದೆ, ಎ ವಾಚ್. ಆ್ಯಂಡ್ ದೆನ್ ಸ್ಟೂಡೆಂಟ್ ಅಂತನ್ನೋದು ಕಾನ್ಸನೆಂಟ್ ಆಗಿದೆ. ಅದಕ್ಕೋಸ್ಕರ ಎ ಸ್ಟೂಡೆಂಟ್. ದೇರ್ ಈಸ್ ಅ ಟಾಯ್, ಅಲ್ಲೊಂದು ಗೊಂಬೆ ಇದೆ ಅಥವಾ ಆಟ ಆಡುವಂಥ ಸಾಮಾನು ಇದೆ. ದೇರ್ ಈಸ್ ಅ ಬೆಲ್, ಅಲ್ಲೊಂದು ಗಂಟೆ ಇದೆ. ದೇರ್ ಈಸ್ ಅ ವಾಚ್, ಅಲ್ಲೊಂದು ವಾಚ್ ಇದೆ. ಎ ಸ್ಟೂಡೆಂಟ್, ಹೀ ಈಸ್ ಅ ಸ್ಟೂಡೆಂಟ್, ಅವನೊಬ್ಬ ಸ್ಟೂಡೆಂಟ್ ಇದ್ದಾನೆ. ಸೊ ಅಂದರೆ ಫ್ರೆಂಡ್ಸ್, ಇಲ್ಲಿ ಆರ್ಟಿಕಲ್ಸ್ಗಳು ಯೂಸ್ ಆಗೋದು ನೆನಪಲ್ಲಿ ಇಟ್ಕೊಳ್ಳಿ. ದ ಆರ್ಟಿಕಲ್ಸ್ ಆರ್ ಯೂಸ್ಡ್ ಫಾರ್ ಓನ್ಲಿ ಸಿಂಗ್ಯುಲರ್, ಫ್ಲೂರಲ್ಗೆ ಯೂಸ್ ಆಗಲ್ಲ. ಈಗ ನೋಡಿ, ದೇರ್ ಈಸ್ ಅ ವಾಚ್, ಅಲ್ಲೊಂದು ವಾಚ್ ಇದೆ ಅಂತಂದು ಅರ್ಥ ಕೊಡುತ್ತೆ. ದೇರ್ ಆರ್ ಸೋ ಮೆನಿ ವಾಚಸ್. ಸೊ ಅಲ್ಲಿ
ಸೋ ಮೆನಿ ವಾಚಸ್ ಅಂದರೆ ಅಲ್ಲಿ ಬಹಳ ವಾಚುಗಳು ಇದ್ದಾವೆ. ಸೊ ವಾಚುಗಳು ಅಂದರೆ ವಾಚಸ್ ಅಂತಂದರೆ ಬಹುವಚನ ಆಯಿತು. ಬಹುವಚನ ಇದ್ದಾಗ ಈ ಆರ್ಟಿಕಲ್ಸ್ಗಳು ಯೂಸ್ ಆಗಲ್ಲ. ಅಲ್ಲಿ ನಾವು ಅವರ ಮುಂದೆ ಎ ಮತ್ತು ಯಾನನ್ನು ಹಚ್ಚಲಿಕ್ಕಾಗಲ್ಲ ಫ್ರೆಂಡ್ಸ್. ಸೊ ಹಾಗಾದರೆ ಈಗ ಇಲ್ಲಿ ಈ ಒಂದು ನೌನ್ಸ್ಗಳ ಮುಂದೆ ನೀವೇನು ಹಚ್ತೀರಾ? ವೆಲ್, ಈಗ ಫಸ್ಟ್ ಒನ್ ಯೂನಿವರ್ಸಿಟಿ, ಯೂನಿಯನ್, ಯುನಿಟಿ ಆ್ಯಂಡ್ ದೆನ್ ಅಂಬ್ರೆಲಾ. ವೆಲ್, ಈಗ ನಾವು ನೋಡಿದ್ದೀವಿ. ಹಾಗಾದರೆ ಎ ಇ ಐ ಒ ಯು ಇದ್ದರೆ ಸೊ ನಾವು ಏನು ಹಚ್ಚಬೇಕಾಗಾದರೆ ಸೊ ಅಲ್ಲಿ ಆಬ್ವಿಯಸ್ಲಿ ಯಾನ್ ಹಚ್ಚಬೇಕು. ಅದಕ್ಕೋಸ್ಕರ ಸೊ ಎಷ್ಟೋ ಜನ ಸ್ಟೂಡೆಂಟ್ಸ್ಗಳು ಏನು ಮಾಡ್ತಾರೆ, ಆ್ಯನ್ ಯೂನಿವರ್ಸಿಟಿ, ಆ್ಯನ್ ಯೂನಿಯನ್, ಆ್ಯನ್ ಯುನಿಟಿ, ಆ್ಯನ್ ಅಂಬ್ರೆಲಾ. ಫ್ರೆಂಡ್ಸ್ ನೆನ್ಪು ಇಟ್ಕೊಳ್ಳಿ, ಈಗ ಇಲ್ಲಿ ನೀವು ಆ್ಯನನ್ನು ಹಚ್ಚಿದ್ರಿ ಅಂತಂದರೆ ಅದು ರಾಂಗ್ ಆಗುತ್ತೆ. ಯಾಕೆ ಅಂತಂದು ಕೇಳ್ತೀರಾ? ಕೇಳಿಸ್ಕೊಳ್ಳಿ, ಇಲ್ಲಿ ಅಕ್ಷರ ಅಷ್ಟೇ ಇಂಪಾರ್ಟೆಂಟ್ ಆಗಲ್ಲ ಫ್ರೆಂಡ್ಸ್. ಸೊ ಇಂಗ್ಲೀಷ್ನಲ್ಲಿ ಆ ಓವೆಲ್ ಸೌಂಡ್ ಬರಬೇಕು. ಓವೆಲ್ ಸೌಂಡ್ ಬರದೇ ಇದ್ದರೆ ಅಲ್ಲಿ ನಾವು ಯಾನನ್ನು ಹಚ್ಚೋ ಹಾಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಸುಮಾರು ಜನ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಸ್ಟೂಡೆಂಟ್ಸು ಎಲ್ಲಿ ಮಿಸ್ಟೇಕ್ ಮಾಡ್ತಾರೆ ಅಂತಂದರೆ, ಈಗ ಯೂನಿವರ್ಸಿಟಿ ಅಂತಂದಿದೆ, ಯೂನಿವರ್ಸಿಟಿಯಲ್ಲಿ ಫಸ್ಟ್ ಅಕ್ಷರ ಯು ಇದೆ, ಆದ್ದರಿಂದ ಯಾನ್ ಯೂನಿವರ್ಸಿಟಿ ಅಂತಂದು ಅವರು ಟಿಕ್ ಮಾಡಿಬಿಡ್ತಾರೆ. ಸೊ ಬಟ್ ಅಲ್ಲಿ ರಾಂಗ್ ಆಗುತ್ತೆ. ಸೊ ಯೂನಿವರ್ಸಿಟಿ ಅಂತಂದು ಇದೆ, ಬಟ್ ಈ ಅಕ್ಷರ ಆ್ಯಕ್ಚುಲಿ ಓವೆಲ್ ಸೌಂಡ್ ಕೊಡ್ತಾ ಇದೆಯಾ ಅದನ್ನ ನಾವು ಯೋಚನೆ ಮಾಡಬೇಕು ಫ್ರೆಂಡ್ಸ್. ಸೊ ಈಗ ನಾವು ಇಂಗ್ಲೀಷ್ ಈಸ್ ದ ಗೇಮ್ ಆಫ್ ಆ್ಯಕ್ಸೆಂಟ್, ಅಂದರೆ ಅದು ನಿಮ್ಮ ಉಚ್ಚಾರಣೆಯ ಮೇಲೆ ಅದು ಡಿಪೆಂಡ್ ಇರುತ್ತೆ ಫ್ರೆಂಡ್ಸ್. ನೀವು ಯಾವ ರೀತಿಯಾಗಿ ಅಲ್ಲಿ ಉಚ್ಚಾರಣೆ ಬರ್ತಾ ಇದೆಯಾ ಅಂದರೆ ಅಲ್ಲಿ ಮುಖ್ಯವಾಗಿ ಓವೆಲ್ನ ಉಚ್ಚಾರಣೆ ಬರಬೇಕು. ಸೊ ಅಂದರೆ ಮಾತ್ರ ಪ್ರೊನೌನ್ಸಿಯೇಷನ್ ಓವೆಲ್ದಿದ್ದರೆ ಮಾತ್ರ ಸೊ ಅಲ್ಲಿ ಯಾನ್ ಅನ್ನೋದು ಯೂಸ್ ಆಗುತ್ತೆ. ಈಗ ಗಮನಿಸಿ, ಯೂನಿವರ್ಸಿಟಿ ಏನು ಇಲ್ಲಿ ಉಚ್ಚಾರಣೆ ಆಗುತ್ತೆ, ಇಲ್ಲಿ ನಾವು ಯೂಸ್ ಮಾಡ್ತಾ ಇರೋದೇನು ಯು, ಯೂನಿವರ್ಸಿಟಿ ಯು. ಯು ಅಂತಂತಂದರೆ ಏನಾಗುತ್ತೆ ಫ್ರೆಂಡ್ಸ್, ಇಟ್ ಈಸ್ ವೈ. ವೈ ಈಸ್ ನಾಟ್ ಅ ಓವೆಲ್ಸ್. ಸೊ ಅದು ಓವೆಲ್ಸಲ್ಲಿಲ್ಲ. ಆದ್ದರಿಂದ ಇಲ್ಲಿ ನಾವು ಏನು ಯೂಸ್ ಮಾಡಬೇಕಾಗತ್ತೆ, ಏದ್ರ ಬದಲಾಗಿ ಅಂದರೆ ಯಾನ್ ಬದಲಾಗಿ ನಾವು ಏನ ಹಚ್ಚಬೇಕಾಗತ್ತೆ, ಅ ಯೂನಿವರ್ಸಿಟಿ ಅಂತ ಅನ್ಬೇಕು ಹೊರತು ಅಲ್ಲಿ ಆ್ಯನ್ ಯೂನಿವರ್ಸಿಟಿ ಅಂದರೆ ತಪ್ಪಾಗುತ್ತೆ ಫ್ರೆಂಡ್ಸ್. ವೆಲ್, ಈಗ ಯೂನಿಯನ್ ಅಂತಂದಿದೆ. ಯೂನಿಯನ್ನಲ್ಲಿಯೂ ಸಹ ಇಲ್ಲಿ ನೋಡಿ, ಇದು ವಾಯ್ ಉಚ್ಚಾರಣೆ ಕೊಡ್ತಾ ಇರೋದ್ರಿಂದ ಇಲ್ಲಿ ಬರೀ ಏನು ಬರುತ್ತೆ, ಎ ಯೂನಿಯನ್ ಅಂತಂದೇ ಬರುತ್ತೆ ಹೊರತು ಆ್ಯನ್ ಯೂನಿಯನ್ ಅಂತಂದು ಆಗಲ್ಲ ಅದು. ಸೊ ಈಗ ನೋಡಿ, ಇಲ್ಲಿ ಯುನಿಟಿ ಅಂತಂದಿದೆ. ಸೊ ಇದು ಸಹ ವಾಯ್ದ ಉಚ್ಚಾರಣೆ ಕೊಡ್ತಾ ಇದೆ. ಅದಕ್ಕೋಸ್ಕರ ಫ್ರೆಂಡ್ಸ್ ಇಲ್ಲಿ ಆ್ಯನ್ ಬರಲ್ಲ, ಎ ಬರುತ್ತೆ. ಆ್ಯಂಡ್ ಸಪೋಸ್ ಓಕೆ, ಈಗ ಅಂಬ್ರೆಲಾ ಇದೆ. ಅಂಬ್ರೆಲಾದಲ್ಲಿ ಯು ಇದೆ ಫ್ರೆಂಡ್ಸ್, ಆದರೆ ಅದು ವಾಯ್ ಉಚ್ಚಾರಣೆ ಕೊಡ್ತಾ ಇಲ್ಲ. ನೋಡಿ, ಅಲ್ಲಿ ಯು ಉಚ್ಚಾರಣೆ ಕೊಡ್ತಾ ಇಲ್ಲ, ಅಲ್ಲಿ ಏನು ಕೊಡ್ತಾ ಇದೆ, ಇಲ್ಲಿ ನಮಗಿದು ಅ ಉಚ್ಚಾರಣೆ ಕೊಡ್ತಾ ಇದೆ. ಅ ಅಂದರೆ ಎ ಈಸ್ ವಾಟ್, ಓವೆಲ್ಸ್. ಆದ್ದರಿಂದ ಇಲ್ಲಿ ನಾವು ಏನು ಹಚ್ಚಬೇಕಾಗತ್ತೆ, ಯಾನನ್ನೇ ಹಚ್ಚಬೇಕಾಗತ್ತೆ ಫ್ರೆಂಡ್ಸ್. ಸೊ ಈ ರೀತಿ ಎಲ್ಲಿ ನಿಮಗೆ ನೆನಪು ಇಟ್ಕೊಂಬಿಡಿ, ಬರೀ ನೀವು ಶಬ್ದದಲ್ಲಿರುವಂಥ ಅಕ್ಷರಗಳನ್ನ ಮಾತ್ರ ನೋಡ್ಬಿಡಿ ಫ್ರೆಂಡ್ಸ್. ಆ ಅಕ್ಷರ ಯಾವ ಒಂದು ಉಚ್ಚಾರಣೆ ಕೊಡ್ತಾ ಇದೆಯೋ ಅದರ ಸೌಂಡ್ ಮೇಲೆ ನೀವು ಅಲ್ಲಿ ಎಯನ್ನು ಎಲ್ಲಿ ಯೂಸ್ ಮಾಡಬೇಕು, ಯಾನೆಲ್ಲ ಎಲ್ಲಿ ಯೂಸ್ ಮಾಡಬೇಕು ಅಂತ ಅನ್ನೋದನ್ನು ಡಿಸೈಡ್ ಮಾಡಬೇಕಾಗತ್ತೆ. ಸೊ ಎಲ್ಲಿ ಓವೆಲ್ಸ್ಗಳ ಸೌಂಡ್ ಬರ್ತಾ ಇದೆಯೋ ಸೊ ದೇರ್ ಯು ಮಸ್ಟ್ ಯೂಸ್ ಆ್ಯನ್, ಆ್ಯಂಡ್ ವೇರ್ ದ ಕಾನ್ಸೊನೆಂಟ್ಸ್ ಅಂದರೆ ವ್ಯಂಜನಗಳ ಸೌಂಡ್ ಬರ್ತಾ ಇದೆಯೋ ಅಲ್ಲಿ ಎನ್ನು ನೀವು ಯೂಸ್ ಮಾಡಿ. ವೆಲ್ ಫ್ರೆಂಡ್ಸ್, ಲೆಟ್ಸ್ ಪ್ರಾಕ್ಟೀಸ್ ಸಮ್ ಎಕ್ಸಾಂಪಲ್ಸ್ ನಾವು. ಈಗ ಅಲ್ಲೊಂದು ಪೆನ್ ಇದೆ, ದೇರ್ ಇಸ್ ಅ ಪೆನ್. ಅಲ್ಲೊಂದು ಪುಸ್ತಕ ಇದೆ, ದೇರ್ ಇಸ್ ಅ ಬುಕ್. ಸೊ ಅವನು ಒಬ್ಬ ಪ್ರಾಮಾಣಿಕ ವ್ಯಕ್ತಿ, ಹೀ ಈಸ್ ಅ ಹಾನೆಸ್ಟ್ ಪರ್ಸನ್. ಸೊ ಇಲ್ಲಿ ಹೀ ಈಸ್ ಅ ಹಾನೆಸ್ಟ್ ಪರ್ಸನ್ ಅಂತ ಅನ್ಬಾರ್ದು ನಾವು, ಹೀ ಈಸ್ ಆ್ಯನ್ ಹಾನೆಸ್ಟ್ ಪರ್ಸನ್ ಅಂತಂದು ಅನ್ಬೇಕಾಗತ್ತೆ. ಆದರೆ ಎಚ್ ಅಂತ ಅನ್ನೋದು ಉಚ್ಚಾರಣೆಯಲ್ಲಿ ನಾವು ಏನು ಮಾಡ್ತಾ ಇರ್ತೀವಿ, ಅಲ್ಲಿ ಹ ಉಚ್ಚಾರಣೆ ಕೊಡ್ತಾ ಇಲ್ಲ, ಅಲ್ಲಿ ಏನು ಕೊಡ್ತಾ ಇರುತ್ತೆ ಗೊತ್ತಾ, ಆ ಉಚ್ಚಾರಣೆ ಕೊಡ್ತಾ ಇದೆ, ಓ ಉಚ್ಚಾರಣೆ ಕೊಡ್ತಾ ಇರುತ್ತೆ. ಹೀ ಈಸ್ ಅ ಆನೆಸ್ಟ್ ಪರ್ಸನ್, ಆನೆಸ್ಟ್ ಆ. ಸೊ ಈ ರೀತಿ ನೀವು ಉಚ್ಚಾರಣೆಯ ಮೇಲೆ ಎಲ್ಲಿ ಯೂಸ್ ಮಾಡಬೇಕು, ಯಾನೆಲ್ಲಿ ಯೂಸ್ ಮಾಡಬೇಕು ಅಂತ ಅನ್ನೋದನ್ನು ನೀವು ತಿಳ್ಕೊಬೇಕಾಗತ್ತೆ. ಈಗ ಸಪೋಸ್ ನೋಡಿ, ಯುರೋಪಿಯನ್. ಈಗ ಇಲ್ಲಿ ಯುರೋಪಿಯನಲ್ಲಿ ಫಸ್ಟ್ ಅಕ್ಷರ ಇ ಇದೆ, ಬಟ್ ನೀವು ಈನ ನೀವು ನೋಡಿದರೆ ಓವೆಲ್ಸು, ಬಟ್ ಅಲ್ಲಿ ನೀವು ಓವೆಲ್ಸ್ ಬಂದಿದೆ ಅಂತಂದು ಯಾನ್ ಹಚ್ಚಿದರೆ ಅದು ತಪ್ಪಾಗುತ್ತೆ ಫ್ರೆಂಡ್ಸ್. ಅಲ್ಲಿ ನೀವು ಉಚ್ಚಾರಣೆ ನೋಡಬೇಕು. ಯುರೋಪಿಯನ್, ಯು ಅಂತಂದರೆ ಅಲ್ಲಿ ವಾಯ್ ಬರುತ್ತಲ್ವ, ಅದಕ್ಕೆ ಹೀ ಈಸ್ ಅ ಯುರೋಪಿಯನ್ ಏನೇ ಯೂಸ್ ಮಾಡಬೇಕು ಹೊರತು ಅಲ್ಲಿ ಯಾನನ್ನು ಯೂಸ್ ಮಾಡಲ್ಲ ಫ್ರೆಂಡ್ಸ್. ಸೊ ಈ ರೀತಿ ಈ ಮತ್ತು ಯಾನನ್ನು ನಾವು ಬಳಸಬೇಕಾಗತ್ತೆ. ವೆಲ್, ನಾವು ಲೆಟ್ಸ್ ಲರ್ನ್ ಅಬೌಟ್ ದ ಸೆಕೆಂಡ್ ಆರ್ಟಿಕಲ್
ಡೆಫಿನೈಟ್ ಆರ್ಟಿಕಲ್, ದಟ್ ಈಸ್